ಭಾರತ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಿದೆ. ಇದಕ್ಕೆ ನೇರ ಕಾರಣ ಪಾಕಿಸ್ತಾನ. ನಿನ್ನೆ ರಾತ್ರಿ ಚೀನಾ ನಿರ್ಮಿತ ಕ್ಷಿಪಣಿಗಳಿಂದ ಭಾರತದ ಬೇರೆ ಬೇರೆ 11 ನಗರಗಳ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಗಳ ಮೇಲೆ ಪಾಕಿಸ್ತಾನ ದಾಳಿಗೆ ಪ್ರಯತ್ನ ಮಾಡದೇ ಹೋಗಿದ್ರೆ ಇವತ್ತು ಇದಾಗ್ತಾ ಇರಲಿಲ್ಲ. ಇವತ್ತು ಲಾಹೋರ್ನ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಇಂಟ್ಯಾಕ್ಟ್ ಆಗಿರ್ತಾ ಇತ್ತು. ಅತ್ಯಂತ ನಂಬಲರ್ಹ ಸ್ಯಾಟಲೈಟ್ ಇಮೇಜ್ಗಳು ಬಂದಿದ್ದಾವೆ. ಜೊತೆಗೆ ಪಾಕಿಸ್ತಾನದಲ್ಲಿ ಜನ ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ವಿಡಿಯೋ ತೆಗೆದು ಶೂಟ್ ಮಾಡ್ತಾ ಇದ್ದಾರೆ. ಅಂಥ ಒಂದು ವಿಡಿಯೋನ ನೀವು ನೋಡ್ತಾ ಇದ್ದೀರಿ. ಲಾಹೋರ್ನಲ್ಲಿ ಡ್ರೋನ್ ದಾಳಿಗೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಧ್ವಂಸ ಆಗಿದೆ. ಇದರ ಅರ್ಥ ಏನು? ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಧ್ವಂಸ ಆಗೋದು ಅಂದ್ರೆ ಏನು? ಚೀನಾ ನಿರ್ಮಿತ HQ-19 ಅನ್ನುವ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಪಾಕಿಸ್ತಾನ ಇಟ್ಕೊಂಡಿತ್ತು. ಭಾರತದ ಕಡೆಯಿಂದ ಯಾವುದಾದ್ರೂ ಕ್ಷಿಪಣಿ, ಡ್ರೋನ್, ಯುದ್ಧ ವಿಮಾನ ಬಂದ್ರೆ ಅದು ಅಲರ್ಟ್ ಮಾಡ್ತಾ ಇತ್ತು. ಅದನ್ನ ಹೊಡೆದು ಹಾಕುವುದಕ್ಕೆ ಕ್ಷಿಪಣಿಗಳನ್ನು ಲಾಂಚ್ ಮಾಡ್ತಾ ಇತ್ತು. ಅದನ್ನೇ ಈಗ ಭಾರತ ಧ್ವಂಸ ಮಾಡಿದೆ. ಅದರ ಅರ್ಥ ಲಾಹೋರ್ಗೆ ಭಾರತದ ಸಂಭವನೀಯ ವಾಯು ದಾಳಿಯಿಂದ ಯಾವುದೇ ರಕ್ಷಣೆ ಈಗಿಲ್ಲ. ಭಾರತ ಮನಸ್ಸು ಮಾಡಿದರೆ ಈ ಕ್ಷಣ ಲಾಹೋರ್ಗೆ ಭಾರತೀಯ ಯುದ್ಧ ವಿಮಾನಗಳನ್ನು, ರಫೇಲ್ಗಳನ್ನು ನುಗ್ಗಿಸಬಹುದು. ಆದರೆ ಇವತ್ತು ಬಿಡುಗಡೆ ಮಾಡಿದ ಪತ್ರಿಕಾ ಹೇಳಿಕೆಯಲ್ಲೂ ಭಾರತದ ರಕ್ಷಣಾ ಇಲಾಖೆ ಸ್ಪಷ್ಟವಾಗಿ ಹೇಳಿದೆ, ನಾನ್ ಎಸ್ಕಲೇಟರಿ. ನೀವೆಷ್ಟು ಮಾಡಿದ್ದೀರೋ ನಾವು ಅಷ್ಟೇ ಮಾಡಿದ್ದೀವಿ ಅಂತ. ನನ್ನ ಕೊಲೀಗ ಶಶಿ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿ, ಬ್ರೀಫ್ ಆಗಿ ಒಂದ್ಸಲ ನಿನ್ನೆ ರಾತ್ರಿ 1 ಗಂಟೆ 5 ನಿಮಿಷದಿಂದ ಇಲ್ಲಿ ತನಕ ಏನೇನಾಯಿತು ಅನ್ನೋದನ್ನು ಹೇಳೋದಾದ್ರೆ. ಅಜಿತ್, ಭಾರತ ಯಾವಾಗ 9 ಉಗ್ರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತು, ಎಲ್ಲವೂ ಕೂಡ ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಮತ್ತು ಹಿಜ್ಬುಲ್ ಮುಜಾಹಿದೀನ್ ಉಗ್ರ ಸಂಘಟನೆಗಳ ಹೆಡ್ ಕ್ವಾರ್ಟರ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ಭಾರತ ದಾಳಿ ಮಾಡ್ತು. ಇನಿಷಿಯಲ್ ಸ್ಟೇಜಲ್ಲಿ ಭಾರತ ರಿಲೀಸ್ ಮಾಡಿದಂತಹ ಪ್ರೆಸ್ ನೋಟ್ನಲ್ಲಿ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕೊಟ್ಟಂತಹ ಪ್ರೆಸ್ ನೋಟ್ನಲ್ಲಿತ್ತು, ನಮಗೆ ನಾವೇ ಸ್ವಯಂ ನಿರ್ಬಂಧವನ್ನು ವಿಧಿಸಿಕೊಂಡು ಕೇವಲ ಉಗ್ರ ನೆಲೆಗಳ ಮೇಲಷ್ಟೇ ನಾವು ದಾಳಿ ಮಾಡಿದ್ದೀವಿ ಅಂತ ಸ್ಪಷ್ಟವಾಗಿ ಹೇಳಿತ್ತು. ಅಂದರೆ ಎಸ್ಕಲೇಷನ್ ಆಗಬಾರ್ದು, ಉದ್ವಿಗ್ನತೆ ಸ್ಥಿತಿ ಹೆಚ್ಚಾಗಬಾರ್ದು ಅನ್ನುವ ಕಾರಣಕ್ಕಾಗಿ ಜವಾಬ್ದಾರಿಯುತ ದೇಶವಾಗಿ ನಾವು ಕೇವಲ ಉಗ್ರ ನೆಲೆಗಳನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದೀವಿ ಅಂತ ನಿನ್ನೆ ಪ್ರೆಸ್ ಮೀಟ್ ಮಾಡಬೇಕಾದ್ರೂ ಕೂಡ ಸೇನಾಧಿಕಾರಿಗಳು ಅದನ್ನೇ ಹೇಳಿದ್ರು, ಕೇವಲ ಉಗ್ರ ನೆಲೆ ಅಂತ. ಯಾವಾಗ ಪಾಕಿಸ್ತಾನ ಭಾರತದ 15 ನಗರಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡುವಂತಹ ಪ್ರಯತ್ನ ಮಾಡ್ತೋ ಆಗ ಭಾರತ ಒಂದು ಸ್ಟ್ರಾಂಗ್ ಆಗಿ ರಿಟಾಲಿಯೇಷನ್ ಅನ್ನು ಮಾಡಿದೆ. ಭಾರತದ 15 ನಗರಗಳಲ್ಲಿ ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಪಂಜಾಬ್ನಲ್ಲಿರುವಂತಹ ಅಮೃತಸರದ ಸಿಖ್ಖರ ಪವಿತ್ರ ಜಾಗ ಗೋಲ್ಡನ್ ಟೆಂಪಲ್ ಅನ್ನ ಟಾರ್ಗೆಟ್ ಮಾಡಿತ್ತು ಪಾಕಿಸ್ತಾನ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದ್ವೆ. ನಿಮಗೆ ಪೂಂಚ್ನಲ್ಲಿ 4-5 ಜನ ಸಿಖ್ಖರನ್ನ ಬಲಿ ತೆಗೆದುಕೊಂಡಿದೆ. ಪೂಂಚ್ನಲ್ಲಿ ಹತ್ಯೆಯಾದ 16 ಜನರಲ್ಲಿ 4ರಿಂದ 5 ಜನ ಸಿಖ್ಖರು ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಪಂಜಾಬ್ನಲ್ಲಿರುವಂತಹ ಅಮೃತಸರದ ಗೋಲ್ಡನ್ ಟೆಂಪಲ್ ಅನ್ನ ಟಾರ್ಗೆಟ್ ಮಾಡಿ ಕ್ಷಿಪಣಿಯನ್ನ ಫೈರ್ ಮಾಡಲಾಗಿತ್ತು. ಆ ಕ್ಷಿಪಣಿಗಳನ್ನ S-400 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಆಕಾಶದಲ್ಲೇ ಹೊಡೆದುರುಳಿಸುವಲ್ಲಿ ಸಕ್ಸಸ್ ಆಗಿದೆ. ಯಾವುದೇ ರೀತಿಯ ಡ್ಯಾಮೇಜ್ ಆಗಿಲ್ಲ. ಕೇವಲ ಪೂಂಚ್ನಲ್ಲಿ ಪಾಕಿಸ್ತಾನಿ ಸೇನೆ ಗಡಿಯಲ್ಲಿರುವಂತಹ ಗ್ರಾಮಗಳನ್ನು ಗುರಿಯಾಗಿಸಿಕೊಂಡು ಗುಂಡಿನ ದಾಳಿ ಮಾಡ್ತು, ಶೆಲ್ಲಿಂಗ್ ದಾಳಿ ಮಾಡ್ತು. ಅದರ ಪರಿಣಾಮವಾಗಿ ಭಾರತದ ಕಾಶ್ಮೀರದಲ್ಲಿರುವಂತಹ 16 ಜನ ಬಲಿಯಾಗಿದ್ದಾರೆ. ಅದನ್ನು ಬಿಟ್ಟರೆ ಭಾರತ ಇವತ್ತು ತೆಗೆದುಕೊಂಡಂತಹ ರಿಟಾಲಿಯೇಷನ್, ಪಾಕಿಸ್ತಾನ ನಮ್ಮ 15 ನಗರಗಳ ಮೇಲೆ ಟಾರ್ಗೆಟ್ ಮಾಡ್ತು. ಗುಜರಾತ್, ರಾಜಸ್ಥಾನ, ಪಂಜಾಬ್ ಮತ್ತು ಜಮ್ಮುವಿನ ನಗರಗಳನ್ನು ಗುರಿಯಾಗಿಸಿಕೊಂಡು ಅಲ್ಲಿನ ಮಿಲಿಟರಿ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತು. ಆ ದಾಳಿಗೆ ಇವತ್ತು ಬೆಳಗಿನಿಂದ ಭಾರತೀಯ ವಾಯುಪಡೆ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಡ್ರೋನ್ಗಳು ಮತ್ತು ಭಾರತದ ವಾಯು ಪ್ರದೇಶದ ವ್ಯಾಪ್ತಿಯಲ್ಲಿ ರಫೇಲ್ ಮತ್ತು ಸುಖೋಯ್ ಯುದ್ಧ ವಿಮಾನಗಳನ್ನು ಬಳಸಿಕೊಂಡು ದಾಳಿಯನ್ನು ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಅಭಿವೃದ್ಧಿಪಡಿಸಿದಂತಹ ಕಾಮಿಕಾಜಿ ಅನ್ನುವಂತಹ ಡ್ರೋನ್ ಅನ್ನು ಬಳಸಲಾಗ್ತಾ ಇದೆ. ಜೊತೆಗೆ ಇಸ್ರೇಲ್ನ ಹ್ಯಾಮರ್ ಅನ್ನುವಂತಹ ಡ್ರೋನ್, ಈ 2 ಡ್ರೋನ್ಗಳನ್ನು ಬಳಸಿಕೊಂಡು ಪಾಕಿಸ್ತಾನದ 6 ನಗರಗಳು ಪ್ರಮುಖವಾಗಿ ದಾಳಿಯಾಗ್ತಾ ಇದೆ. ಒಂದು ಲಾಹೋರ್, ಸಿಯಾಲ್ಕೋಟ್, ಇಸ್ಲಾಮಾಬಾದನ್ನು ಟಾರ್ಗೆಟ್ ಮಾಡಲಾಗಿದೆ. ಸೈರನ್ಗಳು ಮೊಳಗ್ತಾ ಇದ್ದಾವೆ. ಇನ್ನೂ ದಾಳಿಯಾಗಿಲ್ಲ. ರಾವಲ್ಪಿಂಡಿಯ ಮೇಲೆ ದಾಳಿಯಾಗಿದೆ, ಪೇಶಾವರದ ಮೇಲೆ ದಾಳಿಯಾಗಿದೆ.
ಕರಾಚಿ ಒಂದೇ ಸೇಫ್ ಸಿಟಿ ಅಂತ ಈಗ ಪಾಕಿಸ್ತಾನಕ್ಕೆ ಉಳಿದುಕೊಂಡಿರೋದು. ಉಳಿದದ್ದೆಲ್ಲವೂ ಕೂಡ ಭಾರತದ ವಾಯುಪಡೆಯ ರಡಾರ್ನಲ್ಲೇ ಇದ್ದಾವೆ. ಅಷ್ಟೂ ನಗರಗಳ ಮೇಲೆ ದಾಳಿ ಕಂಟಿನ್ಯೂ ಆಗುವಂತಹ ಸಾಧ್ಯತೆ ಇದೆ. ರಾವಲ್ಪಿಂಡಿ ಪಾಕಿಸ್ತಾನದ ಮಿಲಿಟರಿ ಹೆಡ್ ಆಫೀಸ್ ಇರುವಂತಹ ನಗರ. ರಾವಲ್ಪಿಂಡಿಯ ಮೇಲೆ ಈ 77-78 ವರ್ಷಗಳಲ್ಲಿ ಭಾರತ ಯಾವತ್ತಿಗೂ ದಾಳಿ ಮಾಡಿರಲಿಲ್ಲ. ಆ ರಾವಲ್ಪಿಂಡಿಯ ಮಿಲಿಟರಿ ಹೆಡ್ ಆಫೀಸ್ನ ಟಾರ್ಗೆಟ್ ಮಾಡಿಕೊಂಡು ಇವತ್ತು ಭಾರತ ಡ್ರೋನ್ ಅಟ್ಯಾಕ್ ಅನ್ನು ಮಾಡಿದೆ. 17 ಡ್ರೋನ್ಗಳು ಭಾರತದ ಗಡಿ ಪ್ರದೇಶವನ್ನು ದಾಟಿ ಪಾಕಿಸ್ತಾನದ ವಾಯು ಪ್ರದೇಶಕ್ಕೆ ಹೋಗಿ ಡ್ರೋನ್ ದಾಳಿಯನ್ನು ಮಾಡಲಾಗಿದೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.